ಸುಜಾತ ಎಂಬ ಹೆಸರಿನ ಸೂಜಿ ಮಲ್ಲಿಗೆಯನ್ನು ಮೋಸಿಸಿ ತಿಪ್ಪೆಗೆಸದೆ ನಾನೇ ಮಾಡಿದನಂತ ನಂಬಲು ಯಾರಿಂದಲೂ ಸಾಧ್ಯವಿಲ್ಲ. ಲೇ ರಾಯ, ಈ ಕೇಸನ್ನು ಕೆದರ್ಲಿಕ್ಕೆ ನಿನಗೆ ಯಾವ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ಇನ್ನು ಮುಂದೆ ಆ ಶಿವಾನಂದನ ನನಗೆ ಬಳಸಿಕೊಳ್ಳಬೇಕು. ನಮಸ್ಕಾರ ಸರ್. ಬಾ ಶಿವಾನಂದ್, ಕೆಲ್ಸಕ್ಕೆ ಹೋಗಿದ್ದೆ ತಾನೆ? ಕೆಲಸದಿಂದ ಈಗ ತಾನೇ ಬಂದೆ. ನಿಮ್ಮನ್ನು ಒಂದು ಮಾತು ಕೇಳುವೆ. ಸುಜಾತ ಗೆಸ್ಟ್ ಹೌಸ್ ನಲ್ಲಿ ಇರೋಳು ಅಂತ ನಿಮಗೆ ಯಾರು ಹೇಳಿದರು? ಯಾವ ಸುಜಾತ? ಓಹೋ, ಆ ವಿಷಯವೇ. ನೋಡು ಶಿವಾನಂದ್, ಸುಜಾತನನ್ನು ಯಾವನೋ ಒಬ್ಬ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗಿದ್ನಂತೆ. ಇನ್ಸ್ಪೆಕ್ಟರ್ ನಿನ್ ನಂಬರ್ ಕೇಳಿದ, ಅದಕ್ಕೆ ನಾನೇ ಫೋನ್ ಹಚ್ಚಿದ್ದೆ. ಅವಳು ಅಂತ ಗುಣದವಳಲ್ಲ ಸರ್. ಯಾವನು ನನಗಾಗದವನು ಈ ಕೆಟ್ಟ ಕೆಲಸ ಮಾಡಿದ್ದಾನೆ. ಆದರೆ ನನ್ನ ಬಾಯಿಗೆ ಕಲ್ಲು ಹಾಕಿದ ಆ ನೀಚ ನನ್ನ ಮಕ್ಕಳನ್ನು ಕಾಲಲ್ಲಿ ಹಾಕಿ ತೊಳೆಯವರಿಗೆ ನನಗೆ ಸಮಾಧಾನವಿಲ್ಲ ಸರ್. ಸಮಾಧಾನ ಶಿವಾನಂದ್, ಇದು ಬೇಕು ಅಂತ ಮಾಡಿದ ಕೆಲಸ. ಅದನ್ನೇಕೆ ವಿಚಾರಿಸ್ತೀಯ? ಅಂತ ಹೆಣ್ಣನ್ನು ನಿನ್ನ ಮುಂದೆ 1000 ತಂದ ನಿಲ್ಲಿಸುವೆ. ಅದರಲ್ಲಿ ಯಾರನ್ನಾದ್ರೂ ಒಬ್ರನ್ನ ಆರಿಸಿಕೊಂಡು ಮದುವೆಯಾಗಿ ಹಾಯಾಗಿದ್ಬಿಡು. ಸದ್ಯ ಅದೆಲ್ಲ ಏನು ಬೇಡ. ಈಗ ನನ್ನ ಕಣ್ಣಿಗೆ ಸುಳಿದಾಡುವ ವ್ಯಕ್ತಿ ಯಾರೆಂದರೆ ನನ್ನ ಸುಜಾತಳ ಸಾವಿಗೆ ಕಾರಣವಾದ ವ್ಯಕ್ತಿ ಯಾರೇ ಇರಲಿ, ಅವನನ್ನು ಅದೇ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗಿ ಕತ್ತರಿಸಿ ಹಾಕುತ್ತೇನೆ ಅವನ ದೇಹವನ್ನು. ಶಿವಾನಂದ್, ಹುತ್ತಿನಲ್ಲಿ ಕೈ ಇಟ್ಟು ಹಾವಿನಿಂದ ಕಚ್ಚಿಸಿಕೊಂಡು ಸುಮ್ಮನೆ ಸಾಯಬೇಡ. ಅವಳೇನು ಮರ್ಯಾದಸ್ಥಳಲ್ಲ. ಜನರ ಕಣ್ಣು ತಪ್ಪಿಸಿ ವೇಷವಾಟಿಕೆ ಮಾಡ್ತಿದ್ದಾಳಂತ ಜನ ಆಡಿಕೊಳ್ತಾ ಇದ್ದಾರೆ. ಯಾರೇನೇ ಅಂದರು ನನ್ನ ಸುಜಾತಳ ಸಾವಿಗೆ ನ್ಯಾಯ ಸಿಗುವವರೆಗೆ ಹೋರಾಡುತ್ತೇನೆ ಸರ್. ಜನರ ಮಾತು ಕೇಳಿ ಜೀವನ ಮಾಡುವುದು ಕಷ್ಟ. ಮೈ ಮೇಲೆ ಒಳ್ಳೆ ಬಟ್ಟೆ ಹಾಕಿಕೊಂಡರು ಇವನು ಬೇರೆ ಕಡೆ ಯಾವುದೋ ಹೆಣ್ಣಿನ ಸಂಘ ಮಾಡಿರಬಹುದು ಅಂತ ಮಾತನಾಡಿಕೊಳ್ಳುತ್ತಾರೆ. ಇವತ್ತು ಮೈ ಮುರಿದು ಕೈಯಲ್ಲಿ 4 ರೊಟ್ಟಿ ಹಿಡಿದರೆ ಇವನಿಗೆ ಎಲ್ಲಿಂದ ಬಂತು ಹೊಟ್ಟೆ ತುಂಬಾ ಊಟ ಅಂದು ಹೊಟ್ಟೆ ಕಿಚ್ಚುಪಟ್ಟು ಆಡಿಕೊಳ್ಳುತ್ತಾರೆ. ಆಡಿಕೊಳ್ಳುವ ಮಕ್ಕಳಿಗೆ ಕೆಡಗಾಲದ ದಿನ ಬಂದೇ ಬರ್ತದೆ. ನಾನು ಮನೆಗೆ ಹೋಗಬೇಕು, ಬರ್ತೇನೆ. ಲೇ ಜುಟ್ಟ, ನನ್ನ ಕತ್ತಲೆ ಸಾಮ್ರಾಜ್ಯವನ್ನು ನೀನು ನೋಡಿಲ್ಲ. ನಿನ್ನ ಕಣ್ಣುಗಳಿದ್ದು ಕುರುಡನನ್ನಾಗಿ ಮಾಡದಿದ್ದರೆ ನನ್ನ ಹೆಸರು ಯಮ ಧರ್ಮರಾಜ್. ಲೇ ಶಿವಣ್ಣ,
ಮಾವಿನ ಮರದಲ್ಲಿರುವ ಮಿಡಿಗಾಯಿ ನೀನು ನನ್ನ ತಂತ್ರಗಾರಿಕೆಯನ್ನು ಎದುರಿಸಲು ಬಂದರೆ ನೀನು ಕೂಡ ಅವಳು ಸೇರಿದ ಜಾಗವನ್ನೇ ಸೇರುವೆ. ಲೇ ಶಿವಾನಂದ್, ಪ್ರೀತಿ ಎನ್ನುವುದು ನೋಡೋಕೆ ಮಾತ್ರ ಚಂದ, ಅದನ್ನು ಅನುಭವಿಸಕ್ ಹೋದ್ರೆ ಆಗುವುದು ಹೀಗೆ. ದಟ್ ಈಸ್ ಯಮ ಯಮ ಧರ್ಮರಾಜ್. ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟಿದೆ ಅಂತ ಎಣಿಸಬಹುದು. ಸಮುದ್ರದ ಬುಡದಲ್ಲಿನ ಮುತ್ತಿನ ಮಣಿಗಳನ್ನು ಎಣಿಸಬಹುದು. ಆದರೆ ಈ ಮುನಿಯಪ್ಪ ಗೌಡ ಮಾಡುವ ಕೆಲಸ ಯಾರಿಗೂ ಗೊತ್ತಾಗೋದಿಲ್ಲ. ವೀರ, ಲೇ ರಾಯ, ನೀಚುಗೆಟ್ಟವರು ಅಂತ ಈಗಾಗಲೇ ಸಮಾಜದ ಕಣ್ಣಿಗೆ ಬಲಿಯಾಗಿದ್ದೀರಿ. ಅದನ್ನೇ ಮುಂದಿಟ್ಟುಕೊಂಡು ನಿಮ್ಮನ್ನು ಊರು ಬಿಡಿಸುವ ಸಂಚು ರೂಪಿಸುವೆ. ನಮಸ್ಕಾರ ಮುನಿಯಪ್ಪನವ್ರಿಗೆ. ಬಸವರಾಜ್, ನೀನ್ಯಾಕೋ ನನ್ನ ಅರಮನೆಗೆ ಬಂದೆ? ನಾನು ಆವತ್ತು ನಿನ್ನ ಮನೆಗೆ ಬಂದಾಗ ನನಗೆ ಅವಮಾನದ ಮಾತುಗಳನ್ನಾಡಿ ಕಳಿಸಿದ್ದೀರಿ. ಇವತ್ತೇಕೆ ನನ್ನ ಅರಮನೆಗೆ ಬಂದಿದ್ದೀರಿ? ನೋಡಿ ಮುನಿಯಪ್ಪನವ್ರೆ, ಆಗಿದ್ದನ್ನು ಮನಸ್ಸಿಗೆ ಹಚ್ಕೋಬೇಡಿ. ನಾವೀಗ ಬೇರೆ ಒಂದು ಕೆಲಸಕ್ಕೆ ಬಂದಿದ್ದೇವೆ. ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಬೇಕು. ಅದೇನನ್ನೋದು ಮೊದಲು ಮಗಳು. ಏನಿಲ್ಲ, ನನ್ನ ತಮ್ಮ ನಿಮ್ಮ ತಂಗಿ ಮನಸಾರಿ ಪ್ರೀತಿ ಮಾಡಿ ಮದುವೆ ಮಾಡಿಕೊಳ್ಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದಾರೆ. ಮುಚ್ಚು ಬಾಯಿ ಹುಚ್ಚು ನಾಯಿ. ನನ್ನ ತಂಗಿಯ ಬಗ್ಗೆ ಇನ್ನೊಂದು ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಸೀಳುವೆ. ಲೇ ಮುನಿಯಪ್ಪ, ನಿನ್ನ ಮಾತು ಅತಿ ಆಯ್ತು. ಅವಳು ನನ್ನನ್ನ ಕೈ ಹಿಡಿಯುವ ನಿರ್ಧಾರ ಮಾಡಿದ್ದಾಗ ನಿನ್ನ ಮರ್ಯಾದೆ ಹೋಗಬಾರದೆಂದು ನಿನ್ನನ್ನು ಕೇಳಲಿಕ್ಕೆ ಬಂದಿದ್ದೇವೆ. ಇರದಿದ್ದರೆ ನಾನು 1 ಗಂಟೆಯಲ್ಲಿ ನಮ್ಮಿಬ್ಬರ ಮದುವೆ ನಡೆದು ಹೋಗುತ್ತದೆ. ಮದುವೆ? ಲೇ ವೀರ, ನೀನಿನ್ನು ಕನಸಿನ ಭ್ರಮೆಯಲ್ಲಿರುವೆ.
ಲೇ ನೀವೆಷ್ಟೇ ಕರುಣೆಯಿಂದ ಬೇಡಿಕೊಂಡರೂ ನಿಮ್ಮ ಮಾತಿಗೆ ಮನ್ನಣೆ ಇಲ್ಲ. ಬೇಡ ಮುನ್ನಪ್ಪನವ್ರೆ, ಬೇಡ. ನಮ್ಮ ನಿಮ್ಮ ಮಧ್ಯೆ ಅವರಿಬ್ಬರಿಗೆ ಶಿಕ್ಷೆ ನೀಡೋದು ಬೇಡ. ಈಗ ಬಾಂಧವ್ಯದ ಬೆಸವನ್ನು ಹಾಕೋಣ. ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಬೇಕು. ಬಸವರಾಜ್, ಎಂದು ನನ್ನ ಕೋಟಿನ ಮೆಟ್ಟಿಲು ಹತ್ತಿಸಿದೆಯೋ ಅಂದೇ ನಿಮ್ಮ ಪಾಲಿಗೆ ಕರಿನಾಗರವಾಗಿ ಕುಳಿತಿರುವೆ. ಅವತ್ತಿನ ಅವಮಾನ ಇನ್ನೂ ಮರೆತಿಲ್ಲ ಈ ಮುನಿಯಪ್ಪ. ಏ ಮುನಿಯಪ್ಪ, ಅದು ನೀನು ಮಾಡಿರುವ ಹೇಸಿಗೆ ಕೆಲಸ ನಿನ್ನ ಮೈಗೆ ಅಂಟಿಕೊಂಡಿದೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಈಗ ನಿನ್ನಿಂದ ಉತ್ತರ ಬೇಕು ಅಷ್ಟೇ. ಇರದೆ ಹೋದ್ರೆ ನಾವು ಮಾಡುವ ಕೆಲಸವೇ ಉತ್ತರವಾಗುತ್ತದೆ. ಏ ವೀರ್ಯ, ನಿಮ್ಮಿಂದ ಉತ್ತರಿಸಿಕೊಳ್ಳಲು ನೀವೇನು ಉತ್ತಮ ಗುಣದವರಲ್ಲ. ಮರ್ಯಾದೆಗೆಟ್ಟು ನಿಮ್ಮ ತಂಗಿಯನ್ನು ವ್ಯಭಿಚಾರಕ್ಕೆ ಇಳಿಸಿದ ಕುಲಹೀನರು ನೀವು. ಲೇ ಮುನಿಯಪ್ಪ, ನನ್ನ ತಂಗಿಯ ವಿಷಯವನ್ನೆತ್ತಿದರೆ ಒತ್ತರಿಸಿ ಬರುವ ನನ್ನ ಕೋಪಾಗ್ನಿಗೆ ಸೊಟ್ಟು ಹೋಗುವೆ. ನೋಡು, ಕೊನೆಯದಾಗಿ ಹೇಳ್ತೀನಿ, ನಿನ್ನ ತಂಗಿ ಈ ವೀರನ ಮಡದಿ ಆಗಲೇಬೇಕು. ಕೊಡದಿದ್ರ ಏನ್ ಮಾಡ್ತಿ? ನಿನ್ನೆದುರೇ ಹೊತ್ತುಕೊಂಡು ಹೋಗಿ ಮದುವೆ ಆಗುವೆ. ನನ್ನ ಮನೆಯ ನಡುಕಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮ ಸುಲಿತಿನ ಮಗನ. ನೀವೇಕೆ ಸಿಟ್ಟಾಗಿರುವಿರಿ? ನನ್ನ ತಮ್ಮನಿಗೆ ನಾನು ಬುದ್ಧಿ ಹೇಳುತ್ತೇನೆ. ತಮ್ಮ, ಈ ಸದ್ಯ ಈಗ ಅದೆಲ್ಲ ಬೇಡ, ಮನೆಗೆ ಹೋಗೋಣ ಬಾ. ಏನಲ್ಲ ಇವನಿಗೆ ಎದುರಿ ಸುಮ್ಮನೆ ಹೋಗೋದು? ವೀರು, ಇನ್ನೊಂದು ಮಾತಾಡಿದ್ರೆ ನನ್ನ ಮೇಲೆ ಆಣೆ ಆಗಿದೆ. ಸದ್ಯ ಇದೆಲ್ಲ ಬೇಡ, ಬಾ ನನ್ನ ಜೊತೆ. ಎಲ್ಲ ಬಡ್ಕುನ್ನಿ ನನ್ನ ಮಕ್ಕಳ, ನನ್ನ ತಂಗಿ ತುಳಿದ ಮಣ್ಣು ಸಹ ನಿಮಗೆ ಸಿಗಲಾರದು.